ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ವಾಯು ವೇಗದಲ್ಲಿ ಮುನ್ನುಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಶಸ್ತ್ರಬಲ ಕಂಡು ಇಡೀ ಜಗತ್ತೇ ಬೆಕ್ಕಸೆ ಬೆರಗಾಗಿತ್ತು. ಇದೀಗ ಮತ್ತೊಂದು ಮೋಡಿ ಮಾಡಲು ನಮ್ಮ ದೇಶ ಸಿದ್ಧತೆ ನಡೆಸಿದೆ. ಯಾವುದು ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಸಿದ್ಧವಾಗುತ್ತಿದೆ 5ನೇ ತಲೆಮಾರಿನ ಯುದ್ಧ ವಿಮಾನ. ಚೀನಾ ಪಾಕ್ಗೆ ಭರ್ಜರಿ ಸವಾಲೆಸೆಯಲಿದೆ ಭಾರತ. ಇದು 21ನೇ ಶತಮಾನ. ಯಾರು ಅತ್ಯಾಧುನಿಕ ತಂತ್ರಜ್ಞಾನದ ಅಸ್ತ್ರವನ್ನ ಹೊಂದಿರ್ತಾರೋ ಅವರು ಯುದ್ಧ ರಂಗದಲ್ಲಿ ಗೆದ್ದು ಬೀಗ್ತಾರೆ. ಆದರೆ ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ಚೂರು ಹಿಂದೆ ಬಿದ್ದಿದೆ. ಚೀನಾ, ಅಮೆರಿಕ ಮತ್ತು ರಷ್ಯಾ ಈಗಾಗಲೇ 5ನೇ ತಲೆಮಾರಿನ ವಿಮಾನಗಳನ್ನ ಹೊಂದಿವೆ. ಪಾಕಿಸ್ತಾನವು ಚೀನಾದಿಂದ 5ನೇ ತಲೆಮಾರಿನ J-35 ಯುದ್ಧ ವಿಮಾನವನ್ನ ಖರೀದಿಸ್ತಾ ಇದೆ. ಇದರ ಮಧ್ಯೆ ಭಾರತವು ಸ್ವದೇಶಿ ಯುದ್ಧ ವಿಮಾನ ತಯಾರಿಗೆ ವೇಗ ನೀಡಿದೆ. ಆಮ್ಕ ಅಂದ್ರೆ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಮ್ಕ ಪ್ರೋಗ್ರಾಂ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಅನುಮೋದನೆಯನ್ನ ನೀಡಿದ್ದಾರೆ. ಈ ಯೋಜನೆಯಡಿ ಭಾರತವು ಅತ್ಯಾಧುನಿಕ ಯುದ್ಧ ವಿಮಾನವನ್ನ ತಯಾರಿಸಲಿದೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸುಧಾರಿತ ಮಿಲಿಟರಿ ಸಾಮರ್ಥ್ಯವನ್ನ ಹೊಂದಿರ್ತವೆ. ರಾಡರ್ನಿಂದ ತಪ್ಪಿಸಿಕೊಳ್ಳಬಲ್ಲ ತಾಕತ್ತು ಹೊಂದಿರ್ತವೆ. ಶತ್ರು ಕ್ಷಿಪಣಿ ಜೆಟ್ ದಾಳಿಯಿಂದ ತಪ್ಪಿಸಿಕೊಳ್ಳುವ ವ್ಯವಸ್ಥೆ ಇರುತ್ತೆ. ಈ ಯುದ್ಧ ವಿಮಾನ ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಹೋಗಬೇಕು. ಆಗಲೇ 5th ಜನರೇಷನ್ ಫೈಟರ್ ಜೆಟ್ ಎನಿಸಿಕೊಳ್ಳುತ್ತೆ. ಅಮೆರಿಕದ F-22 ರಾಪ್ಟರ್, F-35 ಲೈಟನಿಂಗ್, ಚೀನಾದ J-20, ರಷ್ಯಾದ ಸುಖೋಯ್ Su-57 5ನೇ ತಲೆಮಾರಿನ ಫೈಟರ್ ಜೆಟ್ ಎನಿಸಿಕೊಂಡಿವೆ. ಭಾರತದ ಬಳಿ ಇರುವಂತಹ ರಫೇಲ್ 4.5 ಜನರೇಷನ್ ಯುದ್ಧ ವಿಮಾನ ಎನಿಸಿಕೊಂಡಿದೆ. ರಷ್ಯಾ, ಅಮೆರಿಕ ಮತ್ತು ಚೀನಾದ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸಿಕ್ಕಾಪಟ್ಟೆ ತೂಕ ಹೊಂದಿವೆ. ಅಂದ್ರೆ 30ರಿಂದ 35 ಟನ್ಗಳಿಷ್ಟಿವೆ. ಆದ್ರೆ ಈಗ ಭಾರತದ ಆಮ್ಕ 25 ಟನ್ಗಳಿಷ್ಟಿರುತ್ತೆ. ಅದರ ವಿನ್ಯಾಸ ಸಿದ್ಧವಾಗಿದ್ದು 2035ರ ವೇಳೆಗೆ ಭಾರತೀಯ ವಾಯುಪಡೆಗೆ ಸೇರಿಸುವ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ವಾಯು ವೇಗದಲ್ಲಿ ಮುನ್ನುಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಶಸ್ತ್ರಬಲ ಕಂಡು ಇಡೀ ಜಗತ್ತೇ ಬೆಕ್ಕಸೆ ಬೆರಗಾಗಿತ್ತು. ಇದೀಗ ಮತ್ತೊಂದು ಮೋಡಿ ಮಾಡಲು ನಮ್ಮ ದೇಶ ಸಿದ್ಧತೆ ನಡೆಸಿದೆ. ಯಾವುದು ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಸಿದ್ಧವಾಗುತ್ತಿದೆ 5ನೇ ತಲೆಮಾರಿನ ಯುದ್ಧ ವಿಮಾನ. ಚೀನಾ ಪಾಕ್ಗೆ ಭರ್ಜರಿ ಸವಾಲೆಸೆಯಲಿದೆ ಭಾರತ. ಇದು 21ನೇ ಶತಮಾನ. ಯಾರು ಅತ್ಯಾಧುನಿಕ ತಂತ್ರಜ್ಞಾನದ ಅಸ್ತ್ರವನ್ನ ಹೊಂದಿರ್ತಾರೋ ಅವರು ಯುದ್ಧ ರಂಗದಲ್ಲಿ ಗೆದ್ದು ಬೀಗ್ತಾರೆ. ಆದರೆ ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ಚೂರು ಹಿಂದೆ ಬಿದ್ದಿದೆ. ಚೀನಾ, ಅಮೆರಿಕ ಮತ್ತು ರಷ್ಯಾ ಈಗಾಗಲೇ 5ನೇ ತಲೆಮಾರಿನ ವಿಮಾನಗಳನ್ನ ಹೊಂದಿವೆ. ಪಾಕಿಸ್ತಾನವು ಚೀನಾದಿಂದ 5ನೇ ತಲೆಮಾರಿನ J-35 ಯುದ್ಧ ವಿಮಾನವನ್ನ ಖರೀದಿಸ್ತಾ ಇದೆ. ಇದರ ಮಧ್ಯೆ ಭಾರತವು ಸ್ವದೇಶಿ ಯುದ್ಧ ವಿಮಾನ ತಯಾರಿಗೆ ವೇಗ ನೀಡಿದೆ. ಆಮ್ಕ ಅಂದ್ರೆ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಮ್ಕ ಪ್ರೋಗ್ರಾಂ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಅನುಮೋದನೆಯನ್ನ ನೀಡಿದ್ದಾರೆ. ಈ ಯೋಜನೆಯಡಿ ಭಾರತವು ಅತ್ಯಾಧುನಿಕ ಯುದ್ಧ ವಿಮಾನವನ್ನ ತಯಾರಿಸಲಿದೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸುಧಾರಿತ ಮಿಲಿಟರಿ ಸಾಮರ್ಥ್ಯವನ್ನ ಹೊಂದಿರ್ತವೆ. ರಾಡರ್ನಿಂದ ತಪ್ಪಿಸಿಕೊಳ್ಳಬಲ್ಲ ತಾಕತ್ತು ಹೊಂದಿರ್ತವೆ. ಶತ್ರು ಕ್ಷಿಪಣಿ ಜೆಟ್ ದಾಳಿಯಿಂದ ತಪ್ಪಿಸಿಕೊಳ್ಳುವ ವ್ಯವಸ್ಥೆ ಇರುತ್ತೆ. ಈ ಯುದ್ಧ ವಿಮಾನ ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಹೋಗಬೇಕು. ಆಗಲೇ 5th ಜನರೇಷನ್ ಫೈಟರ್ ಜೆಟ್ ಎನಿಸಿಕೊಳ್ಳುತ್ತೆ. ಅಮೆರಿಕದ F-22 ರಾಪ್ಟರ್, F-35 ಲೈಟನಿಂಗ್, ಚೀನಾದ J-20, ರಷ್ಯಾದ ಸುಖೋಯ್ Su-57 5ನೇ ತಲೆಮಾರಿನ ಫೈಟರ್ ಜೆಟ್ ಎನಿಸಿಕೊಂಡಿವೆ. ಭಾರತದ ಬಳಿ ಇರುವಂತಹ ರಫೇಲ್ 4.5 ಜನರೇಷನ್ ಯುದ್ಧ ವಿಮಾನ ಎನಿಸಿಕೊಂಡಿದೆ. ರಷ್ಯಾ, ಅಮೆರಿಕ ಮತ್ತು ಚೀನಾದ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸಿಕ್ಕಾಪಟ್ಟೆ ತೂಕ ಹೊಂದಿವೆ. ಅಂದ್ರೆ 30ರಿಂದ 35 ಟನ್ಗಳಿಷ್ಟಿವೆ. ಆದ್ರೆ ಈಗ ಭಾರತದ ಆಮ್ಕ 25 ಟನ್ಗಳಿಷ್ಟಿರುತ್ತೆ. ಅದರ ವಿನ್ಯಾಸ ಸಿದ್ಧವಾಗಿದ್ದು 2035ರ ವೇಳೆಗೆ ಭಾರತೀಯ ವಾಯುಪಡೆಗೆ ಸೇರಿಸುವ ಸಾಧ್ಯತೆಗಳಿವೆ.
ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ವಾಯು ವೇಗದಲ್ಲಿ ಮುನ್ನುಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಶಸ್ತ್ರಬಲ ಕಂಡು ಇಡೀ ಜಗತ್ತೇ ಬೆಕ್ಕಸ ಬೆರಗಾಗಿತ್ತು. ಇದೀಗ ಮತ್ತೊಂದು ಮೋಡಿ ಮಾಡಲು ನಮ್ಮ ದೇಶ ಸಿದ್ಧತೆ ನಡೆಸಿದೆ. ಯಾವುದು ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಸಿದ್ಧವಾಗುತ್ತಿದೆ 5ನೇ ತಲೆಮಾರಿನ ಯುದ್ಧ ವಿಮಾನ. ಚೀನಾ ಪಾಕ್ಗೆ ಭರ್ಜರಿ ಸವಾಲೆಸೆಯಲಿದೆ ಭಾರತ. ಇದು 21ನೇ ಶತಮಾನ. ಯಾರು ಅತ್ಯಾಧುನಿಕ ತಂತ್ರಜ್ಞಾನದ ಅಸ್ತ್ರವನ್ನ ಹೊಂದಿರ್ತಾರೋ ಅವರು ಯುದ್ಧ ರಂಗದಲ್ಲಿ ಗೆದ್ದು ಬೀಗ್ತಾರೆ. ಆದ್ರೆ ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ಚೂರು ಹಿಂದೆ ಬಿದ್ದಿದೆ. ಚೀನಾ, ಅಮೆರಿಕ ಮತ್ತು ರಷ್ಯಾ ಈಗಾಗಲೇ 5ನೇ ತಲೆಮಾರಿನ ವಿಮಾನಗಳನ್ನ ಹೊಂದಿವೆ. ಪಾಕಿಸ್ತಾನವು ಚೀನಾದಿಂದ 5ನೇ ತಲೆಮಾರಿನ J-35 ಯುದ್ಧ ವಿಮಾನವನ್ನ ಖರೀದಿಸ್ತಾ ಇದೆ. ಇದರ ಮಧ್ಯೆ ಭಾರತವು ಸ್ವದೇಶಿ ಯುದ್ಧ ವಿಮಾನ ತಯಾರಿಗೆ ವೇಗ ನೀಡಿದೆ. ಆಮ್ಕ ಅಂದ್ರೆ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಮ್ಕ ಪ್ರೋಗ್ರಾಂ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಅನುಮೋದನೆಯನ್ನ ನೀಡಿದ್ದಾರೆ. ಈ ಯೋಜನೆಯಡಿ ಭಾರತವು ಅತ್ಯಾಧುನಿಕ ಯುದ್ಧ ವಿಮಾನವನ್ನ ತಯಾರಿಸಲಿದೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸುಧಾರಿತ ಮಿಲಿಟರಿ ಸಾಮರ್ಥ್ಯವನ್ನ ಹೊಂದಿರ್ತವೆ. ರಾಡರ್ನಿಂದ ತಪ್ಪಿಸಿಕೊಳ್ಳಬಲ್ಲ ತಾಕತ್ತು ಹೊಂದಿರ್ತವೆ. ಶತ್ರು ಕ್ಷಿಪಣಿ ಜೆಟ್ ದಾಳಿಯಿಂದ ತಪ್ಪಿಸಿಕೊಳ್ಳುವ ವ್ಯವಸ್ಥೆ ಇರುತ್ತೆ. ಈ ಯುದ್ಧ ವಿಮಾನ ಸೂಪರ್ ಸಾನಿಕ್ ಸ್ಪೀಡ್ನಲ್ಲಿ ಹೋಗಬೇಕು. ಆಗಲೇ 5th ಜನರೇಷನ್ ಫೈಟರ್ ಜೆಟ್ ಎನಿಸಿಕೊಳ್ಳುತ್ತೆ. ಅಮೆರಿಕದ F-22 ರಾಪ್ಟರ್, F-35 ಲೈಟನಿಂಗ್, ಚೀನಾದ J-20, ರಷ್ಯಾದ ಸುಖೋಯ್ Su-57 5ನೇ ತಲೆಮಾರಿನ ಫೈಟರ್ ಜೆಟ್ ಎನಿಸಿಕೊಂಡಿವೆ. ಭಾರತದ ಬಳಿ ಇರುವಂತಹ ರಫೇಲ್ 4.5 ಜನರೇಷನ್ ಯುದ್ಧ ವಿಮಾನ ಎನಿಸಿಕೊಂಡಿದೆ. ರಷ್ಯಾ, ಅಮೆರಿಕ ಮತ್ತು ಚೀನಾದ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸಿಕ್ಕಾಪಟ್ಟೆ ತೂಕ ಹೊಂದಿವೆ. ಅಂದ್ರೆ 30ರಿಂದ 35 ಟನ್ಗಳಿಷ್ಟಿವೆ. ಆದ್ರೆ ಈಗ ಭಾರತದ ಆಮ್ಕ 25 ಟನ್ಗಳಿಷ್ಟಿರುತ್ತೆ. ಅದರ ವಿನ್ಯಾಸ ಸಿದ್ಧವಾಗಿದ್ದು 2035ರ ವೇಳೆಗೆ ಭಾರತೀಯ ವಾಯುಪಡೆಗೆ ಸೇರಿಸುವ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ವಾಯು ವೇಗದಲ್ಲಿ ಮುನ್ನುಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಶಸ್ತ್ರಬಲ ಕಂಡು ಇಡೀ ಜಗತ್ತೇ ಬೆಕ್ಕಸ ಬೆರಗಾಗಿತ್ತು. ಇದೀಗ ಮತ್ತೊಂದು ಮೋಡಿ ಮಾಡಲು ನಮ್ಮ ದೇಶ ಸಿದ್ಧತೆ ನಡೆಸಿದೆ. ಯಾವುದು ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಸಿದ್ಧವಾಗುತ್ತಿದೆ 5ನೇ ತಲೆಮಾರಿನ ಯುದ್ಧ ವಿಮಾನ. ಚೀನಾ ಪಾಕ್ಗೆ ಭರ್ಜರಿ ಸವಾಲೆಸೆಯಲಿದೆ ಭಾರತ. ಇದು 21ನೇ ಶತಮಾನ. ಯಾರು ಅತ್ಯಾಧುನಿಕ ತಂತ್ರಜ್ಞಾನದ ಅಸ್ತ್ರವನ್ನ ಹೊಂದಿರ್ತಾರೋ ಅವರು ಯುದ್ಧ ರಂಗದಲ್ಲಿ ಗೆದ್ದು ಬೀಗ್ತಾರೆ. ಆದ್ರೆ ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ಚೂರು ಹಿಂದೆ ಬಿದ್ದಿದೆ. ಚೀನಾ, ಅಮೆರಿಕ ಮತ್ತು ರಷ್ಯಾ ಈಗಾಗಲೇ 5ನೇ ತಲೆಮಾರಿನ ವಿಮಾನಗಳನ್ನ ಹೊಂದಿವೆ. ಪಾಕಿಸ್ತಾನವು ಚೀನಾದಿಂದ 5ನೇ ತಲೆಮಾರಿನ J-35 ಯುದ್ಧ ವಿಮಾನವನ್ನ ಖರೀದಿಸ್ತಾ ಇದೆ. ಇದರ ಮಧ್ಯೆ ಭಾರತವು ಸ್ವದೇಶಿ ಯುದ್ಧ ವಿಮಾನ ತಯಾರಿಗೆ ವೇಗ ನೀಡಿದೆ. ಆಮ್ಕ ಅಂದ್ರೆ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಮ್ಕ ಪ್ರೋಗ್ರಾಂ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಅನುಮೋದನೆಯನ್ನ ನೀಡಿದ್ದಾರೆ. ಈ ಯೋಜನೆಯಡಿ ಭಾರತವು ಅತ್ಯಾಧುನಿಕ ಯುದ್ಧ ವಿಮಾನವನ್ನ ತಯಾರಿಸಲಿದೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸುಧಾರಿತ ಮಿಲಿಟರಿ ಸಾಮರ್ಥ್ಯವನ್ನ ಹೊಂದಿರ್ತವೆ. ರಾಡರ್ನಿಂದ ತಪ್ಪಿಸಿಕೊಳ್ಳಬಲ್ಲ ತಾಕತ್ತು ಹೊಂದಿರ್ತವೆ. ಶತ್ರು ಕ್ಷಿಪಣಿ ಜೆಟ್ ದಾಳಿಯಿಂದ ತಪ್ಪಿಸಿಕೊಳ್ಳುವ ವ್ಯವಸ್ಥೆ ಇರುತ್ತೆ. ಈ ಯುದ್ಧ ವಿಮಾನ ಸೂಪರ್ ಸಾನಿಕ್ ಸ್ಪೀಡ್ನಲ್ಲಿ ಹೋಗಬೇಕು. ಆಗಲೇ 5th ಜನರೇಷನ್ ಫೈಟರ್ ಜೆಟ್ ಎನಿಸಿಕೊಳ್ಳುತ್ತೆ. ಅಮೆರಿಕದ F-22 ರಾಪ್ಟರ್, F-35 ಲೈಟನಿಂಗ್, ಚೀನಾದ J-20, ರಷ್ಯಾದ ಸುಖೋಯ್ Su-57 5ನೇ ತಲೆಮಾರಿನ ಫೈಟರ್ ಜೆಟ್ ಎನಿಸಿಕೊಂಡಿವೆ. ಭಾರತದ ಬಳಿ ಇರುವಂತಹ ರಫೇಲ್ 4.5 ಜನರೇಷನ್ ಯುದ್ಧ ವಿಮಾನ ಎನಿಸಿಕೊಂಡಿದೆ. ರಷ್ಯಾ, ಅಮೆರಿಕ ಮತ್ತು ಚೀನಾದ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸಿಕ್ಕಾಪಟ್ಟೆ ತೂಕ ಹೊಂದಿವೆ. ಅಂದ್ರೆ 30ರಿಂದ 35 ಟನ್ಗಳಿಷ್ಟಿವೆ. ಆದ್ರೆ ಈಗ ಭಾರತದ ಆಮ್ಕ 25 ಟನ್ಗಳಿಷ್ಟಿರುತ್ತೆ. ಅದರ ವಿನ್ಯಾಸ